ಪರಪ್ಪನ ಅಗ್ರಹಾರ ಜೈಲು ಅಥವಾ 5 ಸ್ಟಾರ್ ಹೋಟೆಲ್ ಜೈಲಿನ ಮೇಲೆ ಸಿಸಿಬಿ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದಾರೆ. ಬರೋಬ್ಬರಿ 2 ಟ್ರ್ಯಾಕ್ಟರ್ ಲೋಡ್ಗಳಷ್ಟು ಐಷಾರಾಮಿ ನಿಷೇಧಿತ ವಸ್ತುಗಳನ್ನು ಈ ಸಂದರ್ಭದಲ್ಲಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಕೈದಿಗಳ ಕೊಠಡಿಗಳಲ್ಲಿ ಮೊಬೈಲ್ ಫೋನ್, ಸಿಮ್ ಕಾರ್ಡ್ಗಳು ಮತ್ತು ಚಾರ್ಜ್ಗಳು ಪತ್ತೆಯಾಗಿವೆ. ಕೈದಿಗಳು ತಮಗೆ ಬೇಕಾದಂಥ ಆಹಾರ, ಅಡುಗೆ ಸಾಮಗ್ರಿಗಳು ಇಟ್ಕೊಂಡಿರುವಂಥದ್ದನ್ನು ಕಂಡು ಸ್ವತಃ ಅಧಿಕಾರಿಗಳೇ ದಂಗಾಗಿರುವಂಥ ಘಟನೆ ಇದು. ನಟ ದರ್ಶನ್ ಪ್ರಕರಣದ ನಂತರ ಸುಪ್ರೀಂ ಕೋರ್ಟ್ ಜೈಲು ಆಡಳಿತದ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿತ್ತು. ಪರಿಸ್ಥಿತಿಯಲ್ಲಿ ಯಾವುದೇ ಸುಧಾರಣೆ ಇಲ್ಲ ಅನ್ನೋದು ಈ ಕಾರ್ಯಾಚರಣೆಯಿಂದ ಇದೀಗ ಸಾಬೀತಾಗ್ತಾ ಇದೆ. ಅಧಿಕಾರಿಗಳ ಶಾಮೀಲು ಶಂಕೆ ಕೂಡ ಇದೆ. ಇಷ್ಟೊಂದು ಪ್ರಮಾಣದ ವಸ್ತುಗಳು ಜೈಲಿನೊಳಗೆ ಪ್ರವೇಶ ಮಾಡಲಿಕ್ಕೆ ಹೇಗೆ ಸಾಧ್ಯ? ಅಧಿಕಾರಿಗಳು ಸಹಾಯ ಮಾಡಿರಬಹುದಾ? ಕೈದಿಗಳ ಕೊಠಡಿಯಲ್ಲಿ ಸಿಕ್ಕಿರುವಂತಹ ಮೊಬೈಲ್ ಫೋನ್, ಸಿಮ್ ಕಾರ್ಡ್ಗಳು, ಚಾರ್ಜರ್, ಇಯರ್ಫೋನ್ಗಳು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಕ್ಕಂತಹ ಈ ಮೊಬೈಲ್ ಫೋನ್ಸ್ ಹಾಗೆ ಸಿಮ್ ಕಾರ್ಡ್ಗಳು, ಚಾರ್ಜರ್, ಇಯರ್ಫೋನ್ಗಳು ಇಂತಹ ಒಂದಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಇದು ಮನಪರಿವರ್ತನೆಯ ಕೇಂದ್ರ ಅಂತ ನಾವು ಕರಿತೀವಿ ಖೈದಿಗಳ ಪಾಲಿಗೆ. ಆದರೆ ಜೈಲಿನಲ್ಲಿ ಸಿಗುವಂತಹ ಐಷಾರಾಮಿ ಸೌಲಭ್ಯ ಅಲ್ಲಿರುವಂಥವ್ರಿಗೆ ಬಹುಶಃ ಇದು ಮನೆನೋ ಅಥವಾ ಯಾವುದೋ ರೆಸಾರ್ಟ್ನಲ್ಲೋ ಇದ್ದೀವೇನೋ ಅನ್ನುವಂಥ ಫೀಲ್ ಕೊಡುವಂತಿದೆ. ಏಕೆಂದರೆ ಅವ್ರ ಕೈಗೆ ಮೊಬೈಲ್ಗಳು ಸಿಗುತ್ತೆ, ಸಿಮ್ ಕಾರ್ಡ್ಗಳಿವೆ, ಚಾರ್ಜರ್ ಸಿಗುತ್ತೆ, ಇಯರ್ಫೋನ್ಗಳು ಸಿಗುತ್ತೆ, ಈ ಎಲ್ಲ ವಸ್ತುಗಳು ಸಿಗುತ್ತೆ. ಮಾದಕ ವಸ್ತುಗಳು ಕೂಡ ಜೈಲಿನಲ್ಲಿ ಖೈದಿಗಳಿಗೆ ಸಿಗುತ್ತೆ. ಇದು ಸಹಜವಾಗಿಯೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸುಧಾರಣೆಯಂತೂ ಆಗಿಲ್ಲ ಅನ್ನುವ ಒಂದು ಸ್ಪಷ್ಟವಾದಂಥ ಮೆಸೇಜನ್ನು ಕೊಡ್ತಾ ಇದೆ. ಇದು ಪರಪ್ಪನ ಅಗ್ರಹಾರ ಜೈಲು ಅಥವಾ 5 ಸ್ಟಾರ್ ಹೋಟೆಲ್ಲೋ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಿದೆ. ಕೈದಿಗಳ ಕೊಠಡಿಗಳು ಸಿಕ್ಕಂತಹ ಮೊಬೈಲ್ ಫೋನ್, ಸಿಮ್ ಕಾರ್ಡ್ಗಳು, ಇಯರ್ಫೋನ್ ಇವೆಲ್ಲವನ್ನು ನೋಡಿ ಸ್ವತಃ ಸಂಬಂಧಪಟ್ಟಂಥ ಅಧಿಕಾರಿಗಳೇ ದಂಗಾಗಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಕೊಟ್ಟ ನಂತರದಲ್ಲೂ ಕೂಡ ಅಲ್ಲಿನ ಜೈಲು ಸಿಬ್ಬಂದಿಗಳೇ ಸಹಾಯ ಮಾಡ್ತಾ ಇದ್ದಾರಾ? ಈ ಮೊಬೈಲ್ ಫೋನ್ಗಳು, ಚಾರ್ಜರ್ ಮತ್ತು ಇಯರ್ಫೋನ್ಗಳು ಜೈಲಿನ ಖೈದಿಗಳಿಗೆ ಸಿಗುವಂತೆ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಎಷ್ಟೇ ಪಾರದರ್ಶಕವಾದಂಥ ಕ್ರಮವನ್ನು ತೆಗೆದುಕೊಳ್ಳಬೇಕು, ಪಾರದರ್ಶಕವಾಗಿರಬೇಕು ಅಂತಂದ್ರೂ ಕೂಡ ಅಲ್ಲಿ ಕೆಲ ಜೈಲಿನ ಸಿಬ್ಬಂದಿಯ ಸಹಾಯವಿಲ್ಲದೆ ಇದೆಲ್ಲವೂ ಕೂಡ ಒಳ ಹೋಗಲಿಕ್ಕೆ ಖೈದಿಗಳ ಬಳಿ ಸಿಗಲಿಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ. ಮೆತ್ತನೆಯ ದಿಂಬುಗಳು, ಚೇರ್ಗಳು ಕೂಡ ಪತ್ತೆಯಾಗಿವೆ. ಖೈದಿಗಳು ತಮಗೆ ಬೇಕಾದ ಆಹಾರವನ್ನು ತಯಾರಿಸಿಕೊಳ್ಳೋದಕ್ಕೆ ಪಾತ್ರೆಗಳು ಸಿಗುತ್ತೆ, ಅಡುಗೆ ಸಾಮಗ್ರಿಗಳಿವೆ. ಇವೆಲ್ಲವನ್ನು ಕಂಡು ಅಧಿಕಾರಿಗಳು ಕೂಡ ಒಂದು ಕ್ಷಣ ದಂಗಾಗಿದ್ದಾರೆ. ಅಧಿಕಾರಿಗಳ ಶಾಮೀಲು ಶಂಕೆ ವ್ಯಕ್ತವಾಗ್ತಾ ಇದೆ. ವಶಪಡಿಸಿಕೊಂಡ ವಸ್ತುಗಳಲ್ಲಿ ಹೆಚ್ಚಿನವುಗಳನ್ನು ಸ್ಥಳದಲ್ಲೇ ನಾಶ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 5 ಸ್ಟಾರ್ ಹೋಟೆಲ್ ರೀತಿಯಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇದೆ, ಸೌಲಭ್ಯಗಳು, ಉತ್ತಮ ಸೌಲಭ್ಯಗಳು ಸಿಗುತ್ತೆ ಅಂತಂದಾಗ ಸಹಜವಾಗಿಯೇ ಅನುಮಾನ ಕಾಡದೇ ಇರೋದು ಇದು 5 ಸ್ಟಾರ್ ಹೋಟೆಲ್ಲ ಅಥವಾ ಪರಪ್ಪನ ಅಗ್ರಹಾರ ಜೈಲ ಅಂತ. ಅಂದರೆ ಅಲ್ಲಿನ ಸಿಬ್ಬಂದಿಗಳೇ ಸಹಾಯ ಮಾಡ್ತಾ ಇರುವಂಥ ಶಂಕೆ ಇದೆ. ಈಗ ಅಡುಗೆ ಸಾಮಗ್ರಿಗಳು, ತಮಗೆ ಬೇಕಾದಂಥ ಅಡುಗೆ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ಯಾವ ರೀತಿ ಅಂತಂದರೆ ಜೈಲು ಮನಪರಿವರ್ತನೆಯ ಕೇಂದ್ರ ಅಂತ ಕರೀತಾರೆ. ಅಲ್ಲಿಗೆ ಹೋಗುವಂಥ ಖೈದಿಗಳಿಗೆ ಇಷ್ಟೆಲ್ಲ ಸೌಲಭ್ಯ ಸಿಗುತ್ತೆ ಅಂದರೆ ಅವರು ಮನ ಪರಿವರ್ತನೆ ಆಗೋದು ಹೇಗೆ? ಎಲ್ಲಿಂದ ಬಂತು ಮನ ಪರಿವರ್ತನೆ ಆಗಲಿಕ್ಕೆ? ಸಾಧ್ಯನೇ ಇಲ್ಲ. 5 ಸ್ಟಾರ್ ಹೋಟೆಲ್ನ ರೀತಿಯ ವ್ಯವಸ್ಥೆ ಸಿಗುತ್ತೆ ಅಂದರೆ ಇನ್ನೊಂದಷ್ಟು ದಿನ ಜೈಲಲ್ಲೇ ಇದ್ದುಬಿಡ್ತೀನಿ ಅನ್ನುವಂಥ ಮನೋಭಾವ ಖೈದಿಗಳಿಗೆ ಬಂದ್ಬಿಡುತ್ತೆ. ಅಥವಾ ಜೈಲಿಂದ ಬಿಡುಗಡೆ ಆದ ನಂತರದಲ್ಲಿ ಮತ್ತೆ ತಪ್ಪು ಮಾಡಿ ಜೈಲಿಗೆ ಹೋದರೆ ಒಳ್ಳೆ ವ್ಯವಸ್ಥೆ ಸಿಗುತ್ತೆ ಅಂತ ಜೈಲಲ್ಲೇ ಫಿಕ್ಸ್ ಆಗಿಬಿಡೋಣ ಅನ್ನುವಂಥ ಒಂದು
ಭಾವ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಖೈದಿಗಳಿಗೆ. ಅಂಥ ರಾಜಾತಿಥ್ಯಗಳು, ಅಂಥ ಸೌಲಭ್ಯಗಳು ಸಿಗ್ತಾ ಇದೆ. ಇದಕ್ಕೆ ಅಲ್ಲಿನ ಅಧಿಕಾರಿಗಳು, ಕೆಲ ಅಧಿಕಾರಿಗಳೇ ಶಾಮೀಲಾಗಿರುವಂಥ, ಜೈಲಿನ ಸಿಬ್ಬಂದಿಯೇ ಶಾಮೀಲಾಗಿರುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಶಂಕೆಯನ್ನು ಮೂಡಿಸ್ತಾ ಇದೆ, ಅನುಮಾನವನ್ನು ಮೂಡಿಸ್ತಾ ಇದೆ. 5 ಸ್ಟಾರ್ ಹೋಟೆಲ್ ರೀತಿಯಲ್ಲಿ ಬದುಕ್ತಾರೆ ಖೈದಿಗಳು ಜೈಲಿನಲ್ಲಿ ಅಂತಂದರೆ ಅದು ನಿಜಕ್ಕೂ ಮನಪರಿವರ್ತನೆಯ ಕೇಂದ್ರವಾದಂಥ ಜೈಲು ಅಥವಾ ಇದೇನಾದರೂ 5 ಸ್ಟಾರ್ ಹೋಟೆಲ್ಲೋ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ. ಸುಮಾರು 140ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಈಗಾಗಲೇ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. 100ಕ್ಕೂ ಹೆಚ್ಚು ಸಿಮ್ ಕಾರ್ಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬೆಂಗಳೂರು ಕೇಂದ್ರ ಕಾರಾಗೃಹ ಫೆಬ್ರವರಿಯ ಈ ಮಂತಲ್ಲಿ ನಾವು ನೋಡ್ತಾ ಹೋದರೂ ಕೂಡ ಕಂಡು ಬರ್ತಾ ಇರುವಂಥದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಕ್ಕಿರುವಂಥ ಮೊಬೈಲ್ಗಳು, ಸಿಮ್ ಕಾರ್ಡ್ಗಳು, ಚಾರ್ಜರ್ಗಳು ಇವೆಲ್ಲ ನೋಡಿದಾಗ ಸಹಜವಾಗಿಯೇ ಅನುಮಾನ ಕಾಡುತ್ತೆ. ಜೈಲು ಸಿಬ್ಬಂದಿಯೇ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಶಂಕೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.